10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದ ಅಧ್ಯಾಯ 3 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಕಲಿಕೆಗೆ ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಪಾಠದ ಕಲಿಕೆಗೆ ಒಂದು ನೋಟ್ ಪುಸ್ತಕ ತೆಗೆದುಕೊಂಡು ಮುಖ್ಯಾಂಶಗಳನ್ನು ಬರೆದುಕೊಳ್ತಾ ಹೋದರೆ ಕಲಿಕೆ ತುಂಬ ಸರಳವಾಗಿರುತ್ತೆ ಮಕ್ಕಳೇ. ಈಗ ನಿಮ್ಮೆಲ್ಲರಿಗೂ ಕೂಡ ಚಿತ್ರವನ್ನು ತೋರಿಸ್ತೇನೆ. ಆ ಚಿತ್ರ ಏನು ಮತ್ತು ಆ ಚಿತ್ರಗಳ ವ್ಯತ್ಯಾಸವೇನು ಅನ್ನೋದನ್ನು ನೀವು ನನಗೆ ಹೇಳ್ತಾ ಹೋಗಬೇಕಾಗುತ್ತೆ ಮಕ್ಕಳೇ. ಗಮನಿಸಿದ್ರಾ? ನೋಡಿ, ಅಲ್ಲೊಂದು ಅರಣ್ಯ ಪ್ರದೇಶ ಇದೆ, ಗುರುಗಳು ಕೂತಿದ್ದಾರೆ, ಸುತ್ತಲೂ ಶಿಷ್ಯರು ಕೂತ್ಕೊಂಡು ಪಾಠವನ್ನು ಕಲಿಯುವಂಥ ಚಿತ್ರ. ಹಾಗಾದರೆ ಇದು ಯಾವ ಚಿತ್ರ ಅಂತ ಹೇಳ್ಬೋದು ಮಕ್ಕಳೇ? ನಿಮ್ಮ ಉತ್ತರ ಸರಿ. ಅದು ಪುರಾತನ ಕಾಲದ ಗುರುಕುಲ ಶಿಕ್ಷಣ ವ್ಯವಸ್ಥೆ. ನೋಡಿ ಮಕ್ಕಳೇ, ಎರಡನೇ ಚಿತ್ರ ನೋಡ್ತಾ ಇದ್ದೀರಿ. ಈಗ ನೀವು ಕೂಡ ಕಲಿತಾ ಇರುವಂತಹ ಅದೇ ವ್ಯವಸ್ಥೆಯ ಶಿಕ್ಷಣ. ಹಾಗಾದರೆ ಇದನ್ನು ಯಾವ ರೀತಿಯ ಶಿಕ್ಷಣ ಅಂತ ಕರಿಬೋದು? ಇಂದಿನ ಆಧುನಿಕ ಶಿಕ್ಷಣ. ಮಕ್ಕಳೇ, ಈ ಎರಡು ಚಿತ್ರಗಳ ನಡುವೆ, ಎರಡು ವ್ಯವಸ್ಥೆಯ ನಡುವೆ ಯಾವ ವ್ಯತ್ಯಾಸವನ್ನು ನೀವು ಗುರುತಿಸ್ತೀರಿ? ಹೌದು ಮಕ್ಕಳೇ, ಹಿಂದಿನ ಗುರುಕುಲ ವ್ಯವಸ್ಥೆಯಲ್ಲಿ ಸಂಸ್ಕೃತ ತನ್ನ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇತ್ತು. ಇವತ್ತು ಮಾತೃಭಾಷೆ ಜೊತೆಗೆ ಇಂಗ್ಲಿಷ್ ಒಂದು ಶಿಕ್ಷಣ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ. ಇನ್ನೂ ಒಂದು ವ್ಯತ್ಯಾಸ ಹೇಳ್ಬೋದು ಅಂದರೆ, ಗುರುಕುಲ ವ್ಯವಸ್ಥೆಯಲ್ಲಿ ಶಿಕ್ಷಣ ಎಲ್ಲರಿಗೂ ಸಿಗುತ್ತಿತ್ತಾ? ಖಂಡಿತ ಇಲ್ಲ. ಅದು ಉನ್ನತ ವರ್ಗದವರಿಗೆ ಮಾತ್ರ ಅದು ಲಭ್ಯವಿತ್ತು. ಆದರೆ ಮಕ್ಕಳೇ, ಇವತ್ತಿನ ಶಿಕ್ಷಣ ಸಾರ್ವಜನಿಕವಾಗಿದೆ, ಎಲ್ರಿಗೂ ಕೂಡ ಅದು ಶಿಕ್ಷಣ ಇವತ್ತು ಸಿಗ್ತಾ ಇದೆ ಮಕ್ಕಳೇ. ಅಂದರೆ ಈ ರೀತಿಯ ಬದಲಾವಣೆಗಳಾಗೋದಕ್ಕೆ ಏನು ಕಾರಣ ಅಂತ ಊಹಿಸ್ತೀರಿ ಮಕ್ಕಳೇ? ಎಸ್, ಆಡಳಿತದಲ್ಲಿ ಆದಂತಹ ಬದಲಾವಣೆಗಳು. ಎಸ್, ಅದನ್ನೇ ನಾವು ಬ್ರಿಟಿಷ್ ಆಳ್ವಿಕೆಯ ಒಂದು ಪರಿಣಾಮದ ಭಾಗವಾಗಿ ಈ ಒಂದು ವ್ಯತ್ಯಾಸಗಳನ್ನು ಗುರುತಿಸ್ತೇವೆ. ಇನ್ನೊಂದು ಚಿತ್ರ ಬಂತು ಮಕ್ಕಳೇ. ಏನು ಹೇಳ್ಬೋದು ಇದನ್ನ? ಎಸ್, ಹಳ್ಳಿಗಳಲ್ಲಿ ಪಂಚಾಯಿತಿ ವ್ಯವಸ್ಥೆ. ಏನು ಮಾಡ್ತಾ ಇದ್ರಲ್ಲಿ? ಪಂಚಾಯಿತಿಯಲ್ಲಿ ನ್ಯಾಯದಾನವನ್ನು ಮಾಡ್ತಾ ಇದ್ರು. ಹಾಗಾದರೆ ಈ ಒಂದು ನ್ಯಾಯದಾನದ ವ್ಯವಸ್ಥೆಯನ್ನು ಏನಂತ ಹೇಳ್ಬೋದು ನಾವು? ನೋಡಿ, ಇದನ್ನ ಆಧುನಿಕ ಕಾನೂನಿನ ನ್ಯಾಯದಾನ ಪದ್ಧತಿ ಅಂತ ಕರಿತೇವೆ. ಕಾನೂನಿನ ಆಡಳಿತ ಇಲ್ಲಿ ಮುಖ್ಯವಾಗುತ್ತೆ. ಈ ನ್ಯಾಯದಾನದಲ್ಲಿ ವ್ಯತ್ಯಾಸ ಆಗೋದಕ್ಕೆ, ಬದಲಾವಣೆಗಳಾಗೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ ಮಕ್ಕಳೇ? ಇದಕ್ಕೂ ಕಾರಣ ನಾವು ಬ್ರಿಟಿಷರ ಆಳ್ವಿಕೆಯ ಪರಿಣಾಮ ಅಂತ ಹೇಳ್ತೇವೆ. ಹಾಂ ಮಕ್ಕಳೇ, ಈಗ ಇಲ್ಲೊಂದು ನಮ್ಮ ಭಾರತದ ನಕ್ಷೆ ನೋಡಿದ್ರಿ. ನೋಡಿ, ಸಾಕಷ್ಟು ಸಣ್ಣ ಸಣ್ಣ ಪ್ರಾಂತ್ಯಗಳಾಗಿ ವಿಂಗಡಣೆ ಹೊಂದೋಗಿದೆ. ಇಲ್ಲೇನಾಗಿತ್ತು? ಹರಿದು ಹಂಚಿ ಹೋಗಿದ್ದಂತಹ ಭಾರತದಲ್ಲಿ ಆಡಳಿತ ಹೇಗಿತ್ತು? ಒಂದೇ ರೀತಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆಡಳಿತದಲ್ಲಿ ಏಕರೂಪತೆ ಇರಲಿಲ್ಲ. ಇಲ್ಲೊಂದು ಚಿತ್ರ ನೋಡ್ತೀರಿ. ಕಾಲ ಬದಲಾವಣೆ ಆಯಿತು, ಹೆಚ್ಚಾಗಿದ್ದಂತಹ ರಾಜ್ಯಗಳ ಸಂಖ್ಯೆ ಕಡಿಮೆ ಆಯಿತು. ಅಂದರೆ ಇಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಏನಾಯಿತು? ಏಕರೂಪತೆ ಬರೋದಕ್ಕೆ ಶುರುವಾಯಿತು. ಒಂದೇ ಭಾರತ ಅನ್ನೋ ಕಲ್ಪನೆ ಮೂಡೋದಕ್ಕೆ ಕಾರಣವಾಯಿತು. ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದು ಮಕ್ಕಳೇ? ಅದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಇವತ್ತಿನ ನಮ್ಮ ಅಧ್ಯಯನ ಕೂಡ ಅದೇ ಪಾಠದ ಈ ಅಂಶಗಳನ್ನು, ಯಾವ ಅಂಶಗಳು ನೋಡಿ ಮಕ್ಕಳೇ? ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಯಾವ ಬದಲಾವಣೆಗಳಾದವು, ಆಧುನಿಕ ಶಿಕ್ಷಣದ ಬೆಳವಣಿಗೆ ಹೇಗಾಯಿತು, ಲಾರ್ಡ್ ಮೆಕಾಲೆ, ವುಡ್ಸ್ ಆಯೋಗದ ಶಿಫಾರಸ್ಸುಗಳು ಯಾವ ರೀತಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿತು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಇಲ್ಲೊಂದು ಚಿತ್ರವನ್ನು ಕಾಣಬಹುದು ಮಕ್ಕಳೇ. ನೋಡ್ತೀರಾ ಈ ಒಂದು ಸಿಂಬಲ್ ಯಾವುದು ಅಂಥೇಳಿ? ಎಸ್, ನಿಮ್ಮ ಉತ್ತರ ಸರಿಗಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಲಾಂಛನ. ಇವರು ಏನಕ್ಕೋಸ್ಕರ ಭಾರತಕ್ಕೆ ಬಂದರು? ವ್ಯಾಪಾರಕ್ಕಾಗಿ ಬಂದರು. ಆದರೆ ಭಾರತದಲ್ಲಿದ್ದಂತಹ ಅನೇಕ ರಾಜರುಗಳ ಕಚ್ಚಾಟವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡ್ರು.
ರಾಜರೊಂದಿಗೆ ಸಂಧಾನಗಳನ್ನು ಮಾಡಿಕೊಂಡ್ರು, ಚಿತ್ರದಲ್ಲಿ ನೋಡ್ತೀರಿ. ಅದೇ ಕೆಲವು ರಾಜರುಗಳ ಜೊತೆ ಯುದ್ಧಗಳನ್ನೂ ಮಾಡಿಕೊಂಡ್ರು. ಇವೆಲ್ಲದರ ಮೂಲಕ ಇಡೀ ಭಾರತದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದ್ರು. ಇಡೀ ಭಾರತ ತಮ್ಮ ಕಪಿಮುಷ್ಟಿಗೆ ಸಿಲುಕಿದ ಮೇಲೆ ಇಲ್ಲಿ ತಮ್ಮ ಅನುಕೂಲಕ್ಕಾಗಿ ಅನೇಕ ಬದಲಾವಣೆಗಳನ್ನು ಮಾಡ್ತಾ ಹೋದರು. ನೋಡಿ, ಶಿಕ್ಷಣ, ನ್ಯಾಯಾಂಗ, ಭೂ ಕಂದಾಯ, ಕೃಷಿ ಕ್ಷೇತ್ರಗಳಲ್ಲಿ ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ. ಮೊದಲನೇದಾಗಿ ನಾವು ನೋಡೋಣ, ಆಡಳಿತ ನಾಗರಿಕ ಸೇವೆಗಳು. ಏನು ಮಕ್ಕಳೇ ಇದರ ಅರ್ಥ ಅಂದರೆ, ನಮಗೆ ಸರ್ಕಾರದ ಯೋಜನೆಗಳನ್ನು, ಆಡಳಿತದ ಸೇವೆಯನ್ನು ಜನರಿಗೆ ತಲುಪಿಸ್ಬೇಕಾದ್ರೆ ಅಧಿಕಾರಿ ವರ್ಗ ಇರಬೇಕಾಗತ್ತೆ. ಆ ಅಧಿಕಾರಿ ವರ್ಗವನ್ನೇ ನಾವು ಆಡಳಿತ ನಾಗರಿಕ ಸೇವೆಗಳು ಅಂತ ಕರಿತೇವೆ ಮಕ್ಕಳೇ. ಹಾಗಾದರೆ ಈ ಒಂದು ಆಡಳಿತ ನಾಗರಿಕ ಸೇವೆಯನ್ನು ಭಾರತದಲ್ಲಿ ಜಾರಿಗೊಳಿಸಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರೋ? ಲಾರ್ಡ್ ಕಾರ್ನ್ವಾಲಿಸ್. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಎರಡನೇದು, ಅಲ್ಲಿಯ ನೌಕರರು ಏನು ಮಾಡಿದ್ರು? ತಾವು ವ್ಯಾಪಾರವನ್ನು ಮಾಡಬಹುದಾಗಿತ್ತು. ಈ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಅನೈತಿಕ ಮಾರ್ಗಗಳಲ್ಲಿ ಹಣ ಸಂಪಾದನೆ ಮಾಡಿ ಭ್ರಷ್ಟರಾಗೋದ್ರು. ಅಧಿಕಾರಿಗಳು ಭ್ರಷ್ಟರಾದರೆ ಇದರ ನೇರ ದುಷ್ಪರಿಣಾಮ ಯಾರ ಮೇಲೆ ಬೀಳುತ್ತೆ? ಜನರ ಮೇಲೆ ಬೀಳುತ್ತೆ. ಅದಕ್ಕಾಗಿ 1773ರಲ್ಲಿ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ನೋಡಿ ಮಕ್ಕಳೇ, ಕಾನೂನಿನ ಆಡಳಿತ ಆರಂಭ ಆಗೋದಕ್ಕೆ ಶುರುವಾಗುತ್ತೆ. ನೇಮಕಾತಿ ಮಾಡ್ಕೋಬೇಕಾಗುತ್ತೆ. ಈಗ ಅಧಿಕಾರಿಗಳು ಬೇಕಾಗುತ್ತೆ. ಈ ನೇಮಕಾತಿಗಳನ್ನು ಯಾರು ಮಾಡ್ತಾ ಇದ್ರು? ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಮಾಡ್ತಾ ಇದ್ರು. ನಮಗೆ ಒಂದು ಪ್ರಶ್ನೆ ಕಾಡುತ್ತೆ, ಪ್ರತಿಭಾವಂತರಿಗೆ ಆಡಳಿತದಲ್ಲಿ ಅವಕಾಶ ಸಿಗುತ್ತಾ? ಖಂಡಿತ ಸಿಗೋದಿಲ್ಲ. ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಡೀಬೇಕು ಅಂತ ತೀರ್ಮಾನ ಆಯಿತು. ಯಾವ ವರ್ಷದಲ್ಲಿ? 1853ರಲ್ಲಿ. ಮಕ್ಕಳೇ, ಇವಾಗ ಗೊತ್ತಿರಬೇಕು ನಿಮಗೆ. ಈಗೂ ಕೂಡ ನಡೆಯುವಂತಹ ಅನೇಕ ಸರ್ಕಾರದ ಹುದ್ದೆಗಳ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ನಡೆಯುತ್ತೆ. ಹೀಗಾಗಿ ಮಕ್ಕಳೇ, ನೀವು ಎಲ್ಲರೂ ಎಷ್ಟೋ ಮಕ್ಕಳು ನೀವು ಕನಸನ್ನು ಕಂಡಿರ್ತೀರಿ, ನಾನು KS ಮಾಡಬೇಕು, IAS ಮಾಡಬೇಕು, IFS ಮಾಡಬೇಕು ಅಂಥೇಳಿ. ಅದೆಲ್ಲದಕ್ಕೂ ಇರುವಂತಹ ಒಂದು ಮಾರ್ಗ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಬ್ರಿಟಿಷರು ಭಾರತೀಯರ ಸಾಮರ್ಥ್ಯವನ್ನು ಅನುಮಾನಿಸಿದ್ರು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಯಾರಾಗಿರಬೇಕು? ಭಾರತೀಯರಾಗಿರಬೇಕಾ, ಬ್ರಿಟನ್ನವರಾಗಿರಬೇಕಾ ಅಂದಾಗ ಭಾರತೀಯರನ್ನು ಅವರು ಕಡೆಗಾಣಿಸಿದ್ರು. ಅದಕ್ಕೆ ಕಾರಣ ಹೇಳ್ತಾರೆ ನೋಡಿ. ಕಾರ್ನ್ವಾಲಿಸ್ ಏನು ಅಂದ್ಕೊಂಡಿದ್ದ ಅಂದರೆ, ಹಿಂದೂಸ್ಥಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಅನ್ಕೊಂಡ್ಬಿಟ್ಟಿದ್ದ. ಇದರ ನೇರ ಪರಿಣಾಮ ನೋಡಿ ಮಕ್ಕಳೇ, ಕೆಳದರ್ಜೆಯ ಉದ್ಯೋಗಗಳನ್ನು ಮಾತ್ರ ಭಾರತೀಯರಿಗೆ ನೀಡಲಾಯಿತು. ಅಂದರೆ ಮಕ್ಕಳೇ, ಭಾರತೀಯರು ಗುಲಾಮಗಿರಿಯನ್ನು ಮಾಡೋದಕ್ಕೆ ಆರಂಭವಾಯಿತು. ಅಂದರೆ ಆರ್ಥಿಕವಾಗಿ, ರಾಜಕೀಯವಾಗಿ ಭಾರತೀಯರ ಶೋಷಣೆ ಆರಂಭವಾಗೋದಕ್ಕೆ ಕಾರಣವಾಯಿತು ಮಕ್ಕಳೇ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಈಗ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ಬದಲಾವಣೆಗಳಾಯಿತು ಅನ್ನೋದನ್ನು ಗಮನಿಸೋಣವಾ? ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನ್ಯಾಯದೇವತೆಯ ಚಿತ್ರ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅದರ ವ್ಯವಸ್ಥೆ ನೋಡಿ. ಬಂಗಾಳದ ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಆಡಳಿತ ಜಾರಿಯಾಗಿತ್ತು. ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ನೀವು ಓದಿದ್ದೀರಿ ದ್ವಿಸರ್ಕಾರ ಅಂದರೆ ಏನು. ನೋಡಿ, ಬಂಗಾಳ ಪ್ರಾಂತ್ಯ ಕಾಣುತ್ತೆ ನಿಮಗೆ. ಅಲ್ಲಿ ದ್ವಿಸರ್ಕಾರ ವ್ಯವಸ್ಥೆ ಜಾರಿ ಇತ್ತು. ಏನು ದ್ವಿಸರ್ಕಾರ ಅಂದರೆ? ಬ್ರಿಟಿಷರು ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಮತ್ತೊಂದು ಸರ್ಕಾರ ಯಾವುದಾಗಾದ್ರೆ ನವಾಬ ಇದ್ದ. ಆತ ಏನು ಮಾಡ್ತಿದ್ದ? ಆಡಳಿತ ಮತ್ತು ನ್ಯಾಯವನ್ನು ನಿರ್ವಹಿಸ್ತಾ ಇದ್ದ. ಅಲ್ಲಿಗೆ ಬ್ರಿಟಿಷರ ಒಂದು ಸರ್ಕಾರ, ನವಾಬನ ಒಂದು ಸರ್ಕಾರ, ಇಬ್ಬರದ್ದು ಸೇರಿ ನಾವು ದ್ವಿಸರ್ಕಾರ ಅಂಥೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ನ್ಯಾಯಾಂಗ ಯಾರ ಒಂದು ಅಧೀನದಲ್ಲಿತ್ತು? ನವಾಬನ ಹಿಡಿತದಲ್ಲಿದ್ದದನ್ನು ನಾವು ಗಮನಿಸ್ತೇವೆ ಮಕ್ಕಳೇ. ಹಾಗಾದರೆ ಬ್ರಿಟಿಷರು ಏನು ಮಾಡಿದ್ರು? ಭಾರತದಲ್ಲಿ ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಬೇಕು, ನ್ಯಾಯಾಂಗವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕೆಂದು ಕೆಲವು ಸುಧಾರಣೆಗಳನ್ನು ತರ್ತಾರೆ. ಯಾವುದವು?
ನೋಡಿ 1772ರಲ್ಲಿ ಗವರ್ನರ್ ವಾರನ್ ಹೇಸ್ಟಿಂಗ್ಸ್, ಯಾರು? ವಾರನ್ ಹೇಸ್ಟಿಂಗ್ಸು ಪ್ರತಿ ಜಿಲ್ಲೆಯಲ್ಲಿ 2 ಬಗೆಯ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾನೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಗವರ್ನರ್ ವಾರನ್ ಹೇಸ್ಟಿಂಗ್ಸ್. ನೋಡಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆಗಳ ಆರಂಭವಾಯಿತು. ಇಲ್ಲಿ 2 ರೀತಿಯ ನ್ಯಾಯಾಂಗ, ಒಂದು ದಿವಾನಿ ಅದಾಲತ್, ಹಾಗಂದ್ರೆ ನಾಗರಿಕ ನ್ಯಾಯಾಲಯಗಳು. ಎರಡನೇದು ಫೌಜದಾರಿ ಅದಾಲತ್, ಅಪರಾಧ ನ್ಯಾಯಾಲಯಗಳು. ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ನ್ಯಾಯವನ್ನು ಕೊಡ್ತಾ ಇದ್ರು. ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನವನ್ನು ಕೊಡ್ತಾ ಇದ್ರು. ನೋಡಿ, ಅಪರಾಧ ನ್ಯಾಯಾಲಯಗಳು ಅಂದರೆ ಇಲ್ಲಿ ಕಳ್ಳತನ, ದರೋಡೆ, ಮೋಸ, ವಂಚನೆ ಈ ರೀತಿ ಆದರೆ ಎಲ್ಲರಿಗೂ ಕೂಡ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನಡೆಸಲಾಗ್ತಾ ಇತ್ತು. ನೋಡಿ, ಈ ದಿವಾನಿ ಅದಾಲತ್ತಲ್ಲಿ ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಅದೇ ಫೌಜದಾರಿ ಅದಾಲತ್ ಅಂದರೆ ಕಾಜಿಗಳ ಅಧೀನದಲ್ಲಿತ್ತು. ಆದರೂ ಕೂಡ ಯುರೋಪಿಯನ್ ಅಧಿಕಾರಿಗಳೇ ಫೌಜದಾರಿ ಅದಾಲತ್ತನ್ನು ಮೇಲ್ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರು ಮಕ್ಕಳೇ. ಒಟ್ಟಾರೆ ಗಮನಿಸಿದಾಗ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಬ್ರಿಟಿಷರು ತಮ್ಮ ಹಿಡಿತಕ್ಕೆ ಪಡೆದುಕೊಂಡ್ರು. ಹಾಗಾದರೆ ಮುಂದೆ ಮಕ್ಕಳೇ, ಆ ನ್ಯಾಯಾಂಗ ವ್ಯವಸ್ಥೆಯ ಜೊತೆಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವ ಸುಧಾರಣೆಗಳನ್ನು ತಂದರು ಅಂತ ನಾವು ನೋಡೋಣ. ಚಿತ್ರ ನೋಡ್ತಾ ಇದ್ದೀರಿ ಮಕ್ಕಳೇ, ಬಹುತೇಕ ನಿಮ್ಮಲ್ಲರೂ ಎಷ್ಟೋ ಜನಕ್ಕೆ ಈ ರೀತಿ ಪೊಲೀಸ್ ಆಗಬೇಕು ಅಂತ ಬಹುತೇಕ ಮಕ್ಕಳಿಗೆ ಆಸೆ ಇರುತ್ತೆ. ಹಾಗಾದರೆ ಈ ಪೊಲೀಸ್ ವ್ಯವಸ್ಥೆ ಇವ್ರ ಕೆಲಸ ಏನೋ ನೋಡಿ, ಆಂತರಿಕ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಪೊಲೀಸರ ಕರ್ತವ್ಯವಾಗಿರುತ್ತೆ. ಹಾಗಾದರೆ ಈ ಪೊಲೀಸ್ ವ್ಯವಸ್ಥೆ ಹಿಂದೆ ಹೇಗಿತ್ತು ನೋಡಿ, ಲಾರ್ಡ್ ಕಾರ್ನ್ವಾಲಿಸ್ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಜಾರಿಗೊಳಿಸ್ತಾನೆ. ಅವರು ಏನು ಬದಲಾವಣೆಗಳು ತಂದ್ರು ನೋಡಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP ಅಂತ ಹೇಳಿ ಕರಿತೇವೆ, ಆ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಅವರ ಕೆಳಗಿನ ಹಂತದಲ್ಲಿ ಜಿಲ್ಲೆಗೊಂದು ಠಾಣೆಯನ್ನು ಸ್ಥಾಪನೆ ಮಾಡಲಾಗತ್ತೆ. ಆ ಠಾಣೆಯ ಮುಖ್ಯಸ್ಥ ಕೊತ್ವಾಲ್. ಅದರ ಅಧೀನದಲ್ಲಿ ಪ್ರತಿ ಹಳ್ಳಿಗಳಿಗೆ ಚೌಕಿದಾರರನ್ನು ನೇಮಕ ಮಾಡ್ತಾರೆ. ನೋಡಿ, ಆ ಚೌಕಿದಾರರ ಕೆಲಸ ಏನು? ಕಳ್ಳತನ, ಅಪರಾಧ, ದರೋಡೆಗಳು ನಡೆದರೆ ಅವುಗಳನ್ನು ನಿಯಂತ್ರಿಸುವುದು ಈ ಒಂದು ಅಧಿಕಾರಿ ಅಥವಾ ಈ ಪೊಲೀಸ್ ವ್ಯವಸ್ಥೆಯ ಜವಾಬ್ದಾರಿಯಾಗಿತ್ತು. ನೋಡಿ ಮಕ್ಕಳೇ, ಈ ಎಲ್ಲ ವ್ಯವಸ್ಥೆಯಲ್ಲೂ ಸುಧಾರಣೆಗಳು ಹೇಗಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮವಾಗಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅದೇ ಪೊಲೀಸ್ ವ್ಯವಸ್ಥೆಯಲ್ಲಿ ಮತ್ತಷ್ಟು ಬದಲಾವಣೆಗಳು. 1770ರ ದಶಕದಲ್ಲಿ ಭೀಕರ ಕ್ಷಾಮ ಬಂದ್ಬಿಡ್ತು ಮಕ್ಕಳೇ. ಆ ಸಂದರ್ಭದಲ್ಲಿ ಆ ಜನರಿಗೆ ಸೇವೆ ಮಾಡಬೇಕಾದ್ರೆ ನೇರವಾದ ಸೂಚನೆಗಳನ್ನು ಕೊಡಬೇಕಾಗತ್ತೆ. ಅದಕ್ಕೆ ಆ ಪೊಲೀಸ್ ವ್ಯವಸ್ಥೆಯ ಮೇಲೆ ಮತ್ತೊಂದು ಅಧಿಕಾರಿ ಹುದ್ದೆ ಸೃಷ್ಟಿಯಾಯಿತು, ಮ್ಯಾಜಿಸ್ಟ್ರೇಟ್. ಅಲ್ಲಿಗೆ ಪೊಲೀಸ್ ವ್ಯವಸ್ಥೆ ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಗಾದರೂ 1861ರಲ್ಲಿ ಪೊಲೀಸ್ ಕಾಯ್ದೆ ಕೂಡ ಜಾರಿಯಾಯಿತು. ನೋಡಿ, 1902ರ ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿಯಾಯಿತು. ಇದರಿಂದ ವಿದ್ಯಾರ್ಹತೆ ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶ ಕಲ್ಪಿಸಿತು. ಅಂದರೆ ಇಲ್ಲಿ ಶಿಕ್ಷಣ ಪಡೆಯುವುದು ಮಹತ್ವ ಪಡ್ಕೊಳ್ತಾ ಹೋಯಿತು ಮಕ್ಕಳೇ. ನೋಡಿ, ಪೊಲೀಸ್ನ ಚಿತ್ರವನ್ನು ನೀವು ಕಾಣ್ತಾ ಇದ್ದೀರಿ. ಹಿಂದಿನ ಕಾಲದಲ್ಲಿ ಹೇಗಿತ್ತೋ ಈಗಿನ ಕಾಲದಲ್ಲಿ ಹೇಗೆ ಬದಲಾವಣೆಗಳಾಗಿದೆ ಅನ್ನುವಂತಹ ಒಂದು ಪರಿಣಾಮವನ್ನು ನೀವು ಗಮನಿಸ್ತಾ ಹೋಗ್ಬೋದು ಮಕ್ಕಳೇ. ನೋಡಿ, ಭಾರತೀಯರ ಬಗೆಗೆ ಇದ್ದ ತಾರತಮ್ಯ ಮಾತ್ರ ಕಡಿಮೆ ಆಗಲಿಲ್ಲ. ಇಂದಿನ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಗಮನಿಸೋಣ ಮಕ್ಕಳೇ. ನೋಡಿ, ಇಂದು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಬ್ಬರು ವ್ಯಕ್ತಿಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಹುದ್ದೆಯ ಪೊಲೀಸ್ ಮಹಾನಿರ್ದೇಶಕರು ಅಂತ ಹೇಳಿ ಕರಿತೇವೆ. ನೋಡಿ, ಹಾಗಾದರೆ ಈ ಪರೀಕ್ಷೆ, ಈ ಹುದ್ದೆಗೆ ಹೋಗಬೇಕಾದ್ರೆ ಯಾವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮಕ್ಕಳೇ? ನಿಮ್ಮ ಉತ್ತರ ಸರಿ, IPS, ಇಂಡಿಯನ್ ಪೊಲೀಸ್ ಸರ್ವೀಸ್. ಇವರು ಯಾರು ಅಂತ ಗುರುತಿಸ್ತೀರಾ ಮಕ್ಕಳೇ? ನೋಡಿ, ನಮ್ಮ ರಾಜ್ಯದ ಈಗಿನ ಗೃಹ ಸಚಿವರು. ಇವ್ರ ಹೆಸರು ಹೇಳ್ತೀರಾ?
ನಿಮ್ಮ ಉತ್ತರ ಸರಿ, ಬಸವರಾಜ್ ಬೊಮ್ಮಾಯಿ. ನೋಡಿ, ಇದು ನಿಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಯಾರು ಅಂತ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಹಿಂದಿನ ಪೊಲೀಸ್ ವ್ಯವಸ್ಥೆ ಹೇಗಿತ್ತು, ಈಗಿನ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅನ್ನುವ ಎರಡು ಬದಲಾವಣೆಗಳನ್ನು ಕೂಡ ಮಕ್ಕಳೇ ನೀವು ಕಂಡಿದ್ದೀರಿ. ಈಗ ಮುಂದಕ್ಕೆ ಹೋಗೋಣವಾ? ಸೈನ್ಯ ವ್ಯವಸ್ಥೆಯ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ. ಎಸ್, ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಸೈನ್ಯವೇ ಆಧಾರ ಸ್ತಂಭ, ಸೈನ್ಯದ ಮೂಲಕವೇ ಅವರು ಆಡಳಿತವನ್ನು ಮಾಡುವಂಥ ವ್ಯವಸ್ಥೆ ಇತ್ತು. ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಎಂಥ ವಿಚಿತ್ರ ಮಕ್ಕಳೇ! ನಮ್ಮ ಭಾರತವನ್ನು ನಾವೇ ಅವರಿಗೆ ಒಪ್ಪಿಸುವಂತಹ ದೈನ್ಯ ಸ್ಥಿತಿ ಆವತ್ತು ನಮಗೆ ಉಂಟಾಗಿತ್ತು. ನೋಡಿ, ಅಧಿಕಾರಿಗಳೆಲ್ಲ ಯಾರಾಗಿದ್ದರು? ಬ್ರಿಟಿಷರೇ ಆಗಿದ್ದರು. ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು. ಎಂತಹ ವ್ಯತ್ಯಾಸ ಆಗುತ್ತೆ ನೋಡಿ ಮಕ್ಕಳೇ. ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಅಂದರೆ ಸುಬೇದರ್ ಸ್ಥಾನ, ಅದರ ಮೇಲ್ಪಟ್ಟಿನ ಎಲ್ಲ ಅಧಿಕಾರವು ಬ್ರಿಟಿಷರದ್ದೇ ಆಗಿತ್ತು. ಅಂದರೆ ನಮಗಿಲ್ಲಿ ಎಲ್ಲ ಅವಕಾಶಗಳಲ್ಲೂ ಕೂಡ ನಮಗೆ ಅನ್ಯಾಯವೇ ಆಗ್ತಾ ಹೋಯಿತು. ಅದಕ್ಕಾಗೇ ನಾವು ಮುಂದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜರಾಯ್ತ್ವಿ ಅನ್ನೋದು ಇಲ್ಲಿ ಗಮನಿಸಬೇಕು ಮಕ್ಕಳೇ. 1857ರಲ್ಲಿ ಭಾರತೀಯರೆಲ್ಲ ಏನು ಮಾಡಿದ್ರು? ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತರು. ಅದನ್ನೇ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೀವಿ. ಅದರ ನಂತರ ಏನಾಯಿತು? ಪೀಲ್ ಎಂಬುವರ ಶಿಫಾರಸ್ಸಿನಂತೆ ಸೈನಿಕ ವ್ಯವಸ್ಥೆಯನ್ನು ಮರುವಿನ್ಯಾಸಗೊಳಿಸಲಾಯಿತು. ಅವ್ರ ಚಿತ್ರ ಕೂಡ ನೀವು ನೋಡ್ಬೋದು ಮಕ್ಕಳೇ, ಪೀಲ್ ಅನ್ನುವವರ ಚಿತ್ರ. ಇದರಿಂದ ಮಕ್ಕಳೇ, ಆಗಿನ ಸೈನ್ಯ ವ್ಯವಸ್ಥೆ ಆ ರೀತಿ ಇತ್ತು. ಈಗಿನ ಸೈನ್ಯ ವ್ಯವಸ್ಥೆ ನೀವು ನೋಡಿದಿರಿ. ನಮ್ಮ ಭಾರತ, ನಮ್ಮ ಸೈನಿಕರು, ನಮ್ಮ ಹೆಮ್ಮೆ. ನೋಡಿ, ಈ ನಮ್ಮ ಭಾರತೀಯ ಸೈನ್ಯದಲ್ಲಿ 3 ವಿಭಾಗಗಳಿವೆ. ಯಾವುದು ಅಂತ ಹೇಳ್ತೀರಾ? ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಅಂತ ಹೇಳ್ತೀವಿ. ಇದಕ್ಕೊಬ್ಬರು ರಕ್ಷಣಾ ಸಚಿವರು ಇರ್ತಾರೆ. ನೋಡಿ, ಚಿತ್ರ ನೋಡ್ತಾ ಇದ್ದೀರಿ. ಯಾರವ್ರ ಹೆಸರು ಹೇಳ್ತೀರಾ ನೀವು? ಎಸ್, ರಾಜನಾಥ್ ಸಿಂಗ್, ನಮ್ಮ ರಕ್ಷಣಾ ಸಚಿವರು. ಈಗ ಬರೋಣ ಆಧುನಿಕ ಶಿಕ್ಷಣದ ಆರಂಭ. ಈಗ ಶಿಕ್ಷಣದಲ್ಲಿ ಯಾವ ಸುಧಾರಣೆಗಳಾಯಿತು ಗಮನಿಸ್ತಾ ಹೋಗೋಣ ಮಕ್ಕಳೇ. ನೋಡಿ, ಹಿಂದೆ ನಿಮಗೆ ಗೊತ್ತಿತ್ತು ಸಾಂಪ್ರದಾಯಿಕ ಗುರುಕುಲ ಶಿಕ್ಷಣ ಇದ್ದದ್ದು. ನಂತರ 18ನೇ ಶತಮಾನದಲ್ಲಿ ಈ ಬ್ರಿಟನ್ನಿಂದ ಐರೋಪ್ಯರು ನಮಗೆ ಬಂದರು, ಭಾರತಕ್ಕೆ ಬಂದರು. ಆಂಗ್ಲೋ ಇಂಡಿಯನ್ ಅಂತ ಕರಿತೀವಿ. ಹಾಗಾದರೆ ಆ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಬೇಕೋ ಅದಕ್ಕಾಗಿ ಹೊಸ ಶಾಲೆಗಳು ಆರಂಭವಾಯಿತು. ನೋಡಿ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ಅವರೇ ವಾರನ್ ಹೇಸ್ಟಿಂಗ್ಸ್. ಏನು ಮಾಡಿದ್ರು? 1781ರಲ್ಲಿ ಕಲ್ಕತ್ತಾದಲ್ಲಿ ಮದರಸಾವನ್ನು ಆರಂಭಿಸ್ತಾರೆ. ಮದರಸಾ ಅಂದರೆ ಮುಸ್ಲಿಮರಿಗೆ ಶಿಕ್ಷಣ ನೀಡುವಂತಹ ಒಂದು ಶಿಕ್ಷಣ ಸಂಸ್ಥೆ. ನೋಡ್ಬೇಡಿ, ಮೊದಲ ಶಿಕ್ಷಣ ಸಂಸ್ಥೆ ಕಲ್ಕತ್ತಾದಲ್ಲಿ ಆರಂಭ ಮಾಡ್ತಾರೆ. ಎಸ್ ಮಕ್ಕಳೇ, ನಂತರದಲ್ಲಿ ಜೊನಾಥನ್ ಡಂಕನ್ 1792ರಲ್ಲಿ ಬನಾರಸ್ಸಲ್ಲಿ ಸಂಸ್ಕೃತ ಕಾಲೇಜನ್ನು ಆರಂಭ ಮಾಡ್ತಾರೆ. ಜೊನಾಥನ್ ಡಂಕನ್ ಅವರು. ಗಮನಿಸ್ತಾ ಇದ್ದೀರಿ, ಬನಾರಸ್ನ ಒಂದು ಸ್ಥಳವನ್ನು ಕೂಡ ಗಮನಿಸಿದ್ರೆ ಸಂಸ್ಕೃತ ಕಾಲೇಜು ನೋಡಿ, ಆ ಒಂದು ಕಾಲದಲ್ಲಿ ಪ್ರಾರಂಭವಾದದ್ದು. ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಗೋದಕ್ಕೆ ಆರಂಭ ಆಗ್ತಾ ಇದೆ. ಚಾರ್ಲ್ ಗ್ರ್ಯಾಂಟ್ ಅನ್ನೋರು ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಆದ್ಯತೆ ನೀಡಬೇಕು ಅಂತ ಒತ್ತಾಯಿಸ್ತಾರೆ. ಅಂದರೆ ಎಲ್ಲರಿಗೂ ಕೂಡ ಶಿಕ್ಷಣ ತಲುಪಬೇಕು ಅನ್ನೋದನ್ನು ಒತ್ತಾಯಿಸ್ತಾರೆ. ಯಾರ ಮಕ್ಕಳೇ? ಚಾರ್ಲ್ ಗ್ರ್ಯಾಂಟ್. 1828ರಲ್ಲಿ ವಿಲಿಯಂ ಬೆಂಟಿಂಕು ತನ್ನ ಕಾರ್ಯಾಂಗ ಸಭೆಗೆ ಒಬ್ಬ ಕಾನೂನು ಸದಸ್ಯರನ್ನು ನೇಮಕ ಮಾಡ್ಕೊಳ್ತಾರೆ. ಯಾರವರು? ಮೆಕಾಲೆ. ಅವ್ರಿಗೆ ಇನ್ನೊಂದು ಜವಾಬ್ದಾರಿಯನ್ನು ಕೂಡ ಕೊಡ್ತಾರೆ ಮಕ್ಕಳೇ. ಮೆಕಾಲೆ ಚಿತ್ರ ನೋಡ್ತಾ ಇದ್ದೀರಿ. ಮೆಕಾಲೆ ಅವರನ್ನು ಸಾರ್ವಜನಿಕ ಶಿಕ್ಷಣದ ಸಮಿತಿಗೂ ಅಧ್ಯಕ್ಷನನ್ನಾಗಿ ನೇಮಕ ಮಾಡ್ತಾರೆ. ನೋಡಿ, ಅಲ್ಲಿಂದ ಬದಲಾವಣೆಗಳು ಆರಂಭವಾಗುತ್ತೆ. ಈ ಮೆಕಾಲೆ ಭಾರತದ ಶಿಕ್ಷಣದ ಮೇಲೆ ಒಂದು ವರದಿಯನ್ನು ಸಿದ್ಧ ಮಾಡ್ತಾನೆ. ಅದನ್ನೇ ಇವತ್ತಿಗೂ ಕೂಡ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಅಂತ ಪರಿಗಣಿಸ್ತೇವೆ ಮಕ್ಕಳೇ. ಅವನ ಉದ್ದೇಶ ಏನಾಗಿತ್ತು? ಅತಿ ಮುಖ್ಯವಾದದ್ದು ಗಮನಿಸಿ. ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿರಬೇಕು, ಆದರೆ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗಿರಬೇಕು. ನೋಡಿ, ಇಂತಹ
ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವುದು ಮೆಕಾಲೆಯ ಉದ್ದೇಶ. ಮಕ್ಕಳೇ, ಬಹಳ ಸುಲಭವಾಗಿ ಹೇಳಬೇಕು ಅಂದರೆ ದೈಹಿಕವಾಗಿ ಭಾರತೀಯರಾಗಿರಬೇಕು, ಆದರೆ ಬೌದ್ಧಿಕವಾಗಿ ಇಂಗ್ಲಿಷರಾಗಿರಬೇಕು. ಅಂತಹ ಒಂದು ವರ್ಗವನ್ನು ಸೃಷ್ಟಿ ಮಾಡುವುದು ಮೆಕಾಲೆಯ ಉದ್ದೇಶ. 1830ರ ನಂತರ ಇಂಗ್ಲಿಷ್ ಭಾಷೆಯ ಬಳಕೆ ಆರಂಭವಾಯಿತು. ಮಕ್ಕಳೇ, ಈಗಾಗಲೇ ನೀವು ಗಮನಿಸ್ಬೋದು, ಈಗ ಸಾಕಷ್ಟು ಚರ್ಚೆಗೀಡಾಗ್ತಾ ಇರೋವಂಥದ್ದು ಶಿಕ್ಷಣ ಮಾತೃಭಾಷೆಯಲ್ಲಿರಬೇಕಾ, ಇಂಗ್ಲಿಷ್ ಭಾಷೆಯಲ್ಲಿರಬೇಕಾ ಅಂತ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಡುತ್ತೆ. ಭಾರತದಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆ ಆರಂಭವಾದದ್ದು ಎಲ್ಲಿ, ಯಾವಾಗ ಅಂದರೆ ನೋಡಿ 1830ರಲ್ಲಿ. ನೋಡಿ, ಇತಿಹಾಸ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಮಕ್ಕಳೇ. ನೋಡಿ, ಸರ್ ಚಾರ್ಲ್ಸ್ ವುಡ್ ಅನ್ನೋರು ಬರ್ತಾರೆ. ಅವರು ಒಂದು ಆಯೋಗದಲ್ಲಿ ಶಿಫಾರಸ್ಸನ್ನು ಮಾಡ್ತಾರೆ. ಏನು ಶಿಫಾರಸ್ಸು? ಶಿಕ್ಷಣ ಎಲ್ಲರಿಗೂ ಸಿಗಬೇಕು, ಮಹಿಳೆಯರಿಗೂ ಸಿಗಬೇಕು, ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ ಮಕ್ಕಳೇ. ಚಾರ್ಲ್ಸ್ ವುಡ್ ನೋಡಿ, ಅವರು ಹೇಳಿರುವಂತಹ ಎಲ್ಲ ಅಂಶಗಳು ಇವತ್ತಿಗೂ ಕೂಡ ನಾವು ಅನುಸರಿಸ್ತಾ ಇದ್ದೀವಿ. ಅಂದರೆ ಅಲ್ಲಿಯ ಬದಲಾವಣೆಗಳನ್ನು ಕೆಲವು ನಾವು ಅಳವಡಿಸಿಕೊಂಡಿದ್ದೇವೆ. ನೋಡಿ, ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಅವರು ಕಲ್ಕತ್ತಾ, ನೋಡಿ ಡಾಲ್ಹೌಸಿಯ ಚಿತ್ರ ನೋಡ್ತಾ ಇದ್ದೀರಿ, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್, ಈ 3 ಸ್ಥಳಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ 1857ರಲ್ಲಿ. ಅಂದರೆ ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ದಾಪುಗಾಲ ಹಾಕ್ತಾ ಇರೋದನ್ನು ನಾವಿಲ್ಲಿ ಗುರುತಿಸ್ಬೋದು ಮಕ್ಕಳೇ. ನಂತರ ಏನಾಯಿತು? ಶಿಕ್ಷಣ ಕೆಲವರದ್ದೇ ಆಗಿದ್ದದ್ದು ಇವತ್ತು ಶಿಕ್ಷಣ ಎಲ್ಲರ ಸ್ವತ್ತು ಆಗೋದಕ್ಕೆ ಕಾರಣವಾಯಿತು. ನೋಡಿ, ಈ ಒಂದು ಬ್ರಿಟಿಷ್ ಶಿಕ್ಷಣದಿಂದ ಏನೇನೆಲ್ಲ ಬದಲಾವಣೆಗಳಾಯಿತು, ಪರಿಣಾಮಗಳಾಯಿತು ಅನ್ನೋದನ್ನು ನಾವೀಗ ಗಮನಿಸ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಆಧುನಿಕತೆ, ಜಾತ್ಯತೀತತೆ, ಎಲ್ಲ ಧರ್ಮಗಳೂ ಒಂದೇ ಅನ್ನುವ ಭಾವನೆ, ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಅಧಿಕಾರ, ವೈಜ್ಞಾನಿಕ ಚಿಂತನೆಗಳು, ಮೂಢನಂಬಿಕೆಗಳನ್ನು ಹೊರದೂಡುವುದು, ಇಂತಹ ಆಲೋಚನೆಗಳು ಭಾರತೀಯರಲ್ಲಿ ಉಂಟಾಗೋದಕ್ಕೆ ಆರಂಭವಾಯಿತು. ನೋಡಿ, ರಾಷ್ಟ್ರೀಯವಾದಿ, ನಮ್ಮ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡೋದಕ್ಕೆ ಇಲ್ಲಿ ಆರಂಭವಾಯಿತು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಕ್ತು. ಇಲ್ಲಿ ಗಮನಿಸ್ಬೋದು ಮಕ್ಕಳೇ, ಕೇವಲ ಸಂಸ್ಕೃತ ಮಾತ್ರ ಹೆಚ್ಚಿನ ಆದ್ಯತೆ ಪಡೆದಿದ್ದಂತಹ ಕಾಲದಿಂದ ನಾವು ಸ್ಥಳೀಯ ಭಾಷೆಗಳಿಗೆ ಆದ್ಯತೆ ಸಿಗುವಂತಹ ಕಾಲಕ್ಕೆ ನಾವು ಬದಲಾವಣೆಯನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ತೇವೆ. ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏನಾಯಿತು? ಏಕರೂಪತೆ ಬಂತು. ಏಕೆಂದರೆ ಈ ಎಲ್ಲ ವಿದ್ಯಾವಂತ ವರ್ಗ ಪಡೆದದ್ದು ಒಂದು ಬ್ರಿಟಿಷ್ ಶಿಕ್ಷಣ. ವೃತ್ತಪತ್ರಿಕೆಗಳು ಆರಂಭವಾಯಿತು. ಮಕ್ಕಳೇ ಗಮನಿಸಬೇಕಿಲ್ಲಿ, ಭಾರತದ ಮೊಟ್ಟ ಮೊದಲ ವೃತ್ತಪತ್ರಿಕೆ ಯಾವುದು? ಎಸ್, ಬೆಂಗಾಲ್ ಗೆಜೆಟ್. ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು? ಮಂಗಳೂರ ಸಮಾಚಾರ. ಈ ಪತ್ರಿಕೆಗಳಿಂದ ಏನು ಉಪಯೋಗ ಆಯಿತು? ಬ್ರಿಟಿಷರ ಆಡಳಿತವನ್ನು ವಿಮರ್ಶಾತ್ಮಕ ದೃಷ್ಟಿಕೋನದಲ್ಲಿ ನೋಡುವಂತಹ ಚಿಂತನೆಗಳು ಆರಂಭವಾಯಿತು. ನೋಡಿ, ಹೀಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯ ಚಳುವಳಿಗಳು ಹುಟ್ಟಿಕೊಂಡವು. ಜನರಲ್ಲಿ ವೈಚಾರಿಕತೆ ಹೆಚ್ಚಾಯಿತು. ನಮ್ಮ ಸಮಾಜದಲ್ಲಿ ಧರ್ಮದಲ್ಲಿ ಇರುವಂತಹ ಉಳುಕುಗಳನ್ನು ತೆಗೆದು ಹಾಕುವಂತಹ ಕೆಲಸ ಆಯಿತು. 19ನೇ ಶತಮಾನವನ್ನು ನಾವು ಭಾರತದಲ್ಲಿ ನವೋದಯದ ಕಾಲ ಅಂತ ಕರಿತೇವೆ. ನೋಡಿ, ಚಿತ್ರ ನೋಡ್ತಾ ಇದ್ದೀರಿ, ಭಾರತದ ಮೊದಲ ಆಧುನಿಕ ಮನುಷ್ಯ ಅಂತ ಕರಿತೇವೆ, ನವೋದಯದ ಜನಕ ಅಂತ ಕರಿತೇವೆ. ನಿಮ್ಮ ಉತ್ತರ ಸರಿ, ರಾಜಾರಾಮ್ ಮೋಹನ್ ರಾಯ್. ಈ ಚಿತ್ರ ಎಲ್ರಿಗೂ ಗೊತ್ತಿದೆ ಅಲ್ವಾ ಮಕ್ಕಳೇ? ಸ್ವಾಮಿ ವಿವೇಕಾನಂದ ಭಾರತದಲ್ಲಿ ಹೊಸ ಚಿಂತನೆಯನ್ನು ಹುಟ್ಟಾಕಿದ್ರು. ಸಮಾಜದಲ್ಲಿ, ಭಾರತದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಪ್ರಾರಂಭಿಸಿದ್ರು. ಅದಕ್ಕೆ ಕಾರಣ ಈ ಒಂದು ಇಂಗ್ಲಿಷ್ ಶಿಕ್ಷಣ ಆರಂಭವಾಗಿದ್ದು. ನೋಡಿ, JS ಮಿಲ್, ರೂಸೋ, ಮಾಂಟೆಸ್ಕೋರ್ ಅಂತಹ ಚಿಂತನೆಗಳು ಭಾರತದಲ್ಲಿ ಪ್ರಭಾವ ಬೀರ್ತೋ. ನೋಡಿ, ರೂಸೋ ಚಿತ್ರ ನೀವು ನೋಡ್ಬೋದು ಮಕ್ಕಳೇ, ರೂಸೋರವರ ಚಿತ್ರ. ಅವರೊಂದು ಮಾತು ಹೇಳ್ತಾರೆ, ಮಾನವ ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಏನು ಮಕ್ಕಳೇ ಇದರ ಅರ್ಥ? ಮನುಷ್ಯನಿಗೆ ಸ್ವಾತಂತ್ರ್ಯ ಮುಖ್ಯ,
ಬಂಧನದಿಂದ ಹೊರಬರಬೇಕು ಅಂತೋ, ಇದೇ ವಿಚಾರ ಭಾರತೀಯರ ಆಲೋಚನೆಗೆ ಬಂತೋ, ಬ್ರಿಟಿಷರಿಂದ ನಾವು ಮುಕ್ತಿ ಪಡೆಯಬೇಕು. ನೋಡಿ, ಮಾಂಟೆಸ್ಕೋ ಅವರು ಹೇಳ್ತಾರೆ, ರಾಜರ ದೈವದತ್ತ ಅಧಿಕಾರ ನಿರಾಧಾರ, ರಾಜರಿಗೆ ಅಧಿಕಾರ ದೇವರಿಂದ ಬಂದಂಥದ್ದಲ್ಲ. ಸೊ ಎಂತಹ ಆಡಳಿತ ಮುಖ್ಯ ಆಗಿರಬೇಕು? ಸಂವಿಧಾನಾತ್ಮಕ ಆಡಳಿತ ಇರಬೇಕು, ಕಾನೂನಿನ ಆಡಳಿತ ಇರಬೇಕು ಅಂತ ಹೇಳಿ ಮಾಂಟೆಸ್ಕೋ ಹೇಳ್ತಾರೆ. ಈಗ ಭಾರತದಲ್ಲೂ ಕೂಡ ಕಾನೂನಿನ ಆಡಳಿತಕ್ಕೆ ಜನ ಬೆಂಬಲ ಕೊಡೋದಕ್ಕೆ ಆರಂಭ ಮಾಡ್ತಾರೆ. ಚಿತ್ರ ಮಾಂಟೆಸ್ಕೋ ಅವ್ರದ್ದು ನೋಡಿದ್ರಿ. ನೋಡಿ, ಶಿಕ್ಷಣದಲ್ಲಿ ಆದ ಬದಲಾವಣೆ ಇಡೀ ಭಾರತವನ್ನೇ ಹೊಸ ದಿಕ್ಕಿನತ್ತ ತೆಗೆದುಕೊಂಡು ಹೋಗೋದಕ್ಕೆ ಕಾರಣವಾಯಿತು ಮಕ್ಕಳೇ. 5ನೇದು ನೋಡ್ಬೋದು, ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು. ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು. ಒಂದು ಕಡೆ ಅಮೇರಿಕದ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೆಂಚ್ ಕ್ರಾಂತಿ, ಇಟಲಿ ಏಕೀಕರಣ, ಜರ್ಮನಿಯ ಏಕೀಕರಣಗಳ ವಿಚಾರಗಳನ್ನು ತಿಳಿದುಕೊಂಡ ಭಾರತೀಯರಲ್ಲೂ ಕೂಡ ನಾವು ಕೂಡ ಸ್ವಾತಂತ್ರ್ಯದ ಹೋರಾಟಕ್ಕೆ ಸಿದ್ಧರಾಗೋದಕ್ಕೆ ವೇದಿಕೆ ಸಜ್ಜಾಯಿತು ಮಕ್ಕಳೇ. ನೋಡಿ, ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. ನೋಡಿ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಪಡೋದಕ್ಕೆ ಶುರುವಾಯಿತು. ನಮ್ಮ ಭಾರತವನ್ನು ಕಟ್ಟಬೇಕು ಅನ್ನೋ ಒಂದು ಛಲ ಎಲ್ಲರಲ್ಲೂ ಬರೋದಕ್ಕೆ ಶುರುವಾಯಿತು. ಹೀಗೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮ ಹೊಸ ಅಭಿರುಚಿ ಮತ್ತು ಆಲೋಚನೆಗಳನ್ನು ಭಾರತೀಯರಲ್ಲಿ ಹುಟ್ಟಾಕ್ತು. ಹೊಸ ಭಾರತೀಯ ತಲೆಮಾರು ಸೃಷ್ಟಿಯಾಯಿತು ಮಕ್ಕಳೇ. ಅದರಿಂದ ನಮ್ಮ ಭಾರತೀಯರು ಅಲ್ಲಿ ಬಂದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಧನಾತ್ಮಕವಾಗಿ ಬಳಸಿಕೊಂಡ ಪರಿಣಾಮ ಭಾರತದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋದಕ್ಕೆ ಕಾರಣವಾಯಿತು ಮಕ್ಕಳೇ. ಮಕ್ಕಳೇ, ಈ ದಿನದ ತರಗತಿಯಲ್ಲಿ ಈ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ ಮತ್ತು ಶಿಕ್ಷಣದ ಆಧುನೀಕರಣ ಹೇಗಾಯಿತು ಅನ್ನೋ ಅಂಶಗಳನ್ನು ನಾವು ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಕುರಿತಂತೆ 2 ಪ್ರಶ್ನೆಗಳನ್ನು ನೋಡೋಣವಾ? ನೋಡಿ, ಬಹು ಆಯ್ಕೆ ಪ್ರಶ್ನೆಗಳಿದೆ. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು? ಎ. ಕಾರ್ನ್ವಾಲಿಸ್, ಬಿ. ವಾರನ್ ಹೇಸ್ಟಿಂಗ್ಸ್, ಸಿ. ವಿಲಿಯಂ ಬೆಂಟಿಂಗ್, ಡಿ. ಜೊನಾಥನ್ ಡಂಕನ್. ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಎಸ್, ನಿಮ್ಮ ಉತ್ತರ ಸರಿ, ಬಿ. ವಾರನ್ ಹೇಸ್ಟಿಂಗ್ಸ್. ವೆರಿ ಗುಡ್. 2ನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ? ಎ. 1883, ಬಿ. 1377, ಸಿ. 1773, ಡಿ. 1873. ಸರಿ ಉತ್ತರ ಯಾವುದು ಮಕ್ಕಳೇ? ಎಸ್, ನಿಮ್ಮ ಉತ್ತರ ಸರಿ, ಸಿ. 1773. ಎಸ್ ಮಕ್ಕಳೇ, ಸರಿ ಉತ್ತರ ಬರೆದಂತಹ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ಈಗ ಒಂದು ಮನೆಗೆಲಸಕ್ಕೆ ಪ್ರಶ್ನೆಗಳನ್ನು ತಗೊಳ್ಳೋಣ. ನಿಮ್ಮ SSLC ಪರೀಕ್ಷೆಯ ದೃಷ್ಟಿಯಿಂದ ಮಕ್ಕಳೇ ಈ ಪ್ರಶ್ನೆಗಳು ಬಹಳ ಮುಖ್ಯವಾಗುತ್ತೆ. ಮೊದಲನೇದು, ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ. 2, ಬ್ರಿಟಿಷರು ಪೊಲೀಸ್ ಹಾಗೂ ಸೈನ್ಯ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳನ್ನು ವ್ಯತ್ಯಾಸಿಸಿ. 3, ಹಿಂದೂಸ್ಥಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ಪ್ರತಿಪಾದಿಸಿದ ಕಾರ್ನ್ವಾಲಿಸನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಹೇಗೆ ರೂಪಿಸಿದನೋ? ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರ ಬರೀಬೇಕು ಮಕ್ಕಳೇ. ನಾಗರಿಕ ಸೇವಾ ವ್ಯವಸ್ಥೆಯಲ್ಲಿ ಆದ ಬದಲಾವಣೆಗಳನ್ನು ನಾವು ಬರೆದ್ರೆ ಸಾಕಾಗುತ್ತೆ. ಬ್ರಿಟಿಷರ ಕಾಲದ ಆಧುನಿಕ ಶಿಕ್ಷಣದ ಆರಂಭವನ್ನು ವಿಶ್ಲೇಷಿಸಿ. ಪಾಶ್ಚಾತ್ಯ ವಿದ್ಯಾಭ್ಯಾಸವು ಭಾರತದಲ್ಲಿ ಹೊಸ ಅಭಿರುಚಿ ಮತ್ತು ಆಲೋಚನೆಗಳ ತಲೆಮಾರುಗಳನ್ನು ಸೃಷ್ಟಿಸುತ್ತಾ ಹೋಯಿತು. ಈ ಹೇಳಿಕೆಯನ್ನು ಸಮರ್ಥಿಸಿ. ಪ್ರಶ್ನೆ ಸರಳವಾಗಿ ಕೇಳೋದಾದರೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾವುವು? ಮಕ್ಕಳೇ, ನಿಮ್ಮೆಲ್ಲರಿಗೂ ಒಂದು ಚಟುವಟಿಕೆ ಮಕ್ಕಳೇ. ವಿದ್ಯಾರ್ಥಿಗಳ ಬೌದ್ಧಿಕ ವಿಕಾಸವು ಮಾತೃಭಾಷೆಯ ಮೂಲಕವೇ ಸಾಧ್ಯ. ಮಕ್ಕಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮದಿಂದ ಸೈನ್ಯ, ಆಡಳಿತ, ಶಿಕ್ಷಣದಲ್ಲಿ ಆದ ಬದಲಾವಣೆಗಳನ್ನು ತಿಳ್ಕೊಂಡಿದ್ದೀವಿ. ನಿಮ್ಮ ಕಲಿಕೆ ಯಶಸ್ವಿಯಾಗಲಿ. ಧನ್ಯವಾದಗಳು ಮಕ್ಕಳೇ.